ನಿಜವಾಗುತ್ತಿದೆ. ಬಿಹಾರ ಗೆದ್ದ ಅಹಿಂದ ಕರ್ನಾಟಕದಲ್ಲಿ ಗೆಲ್ಲೋದು ಅಸಾಧ್ಯವೇ? ಎಕ್ಸಿಟ್ ಪೋಲ್ಗೂ ಮುನ್ನ ಅಹಿಂದ ತಾಕತ್ತು ತೋರಿಸಿದ್ದೆ. ಬಿಹಾರದಲ್ಲಿ ಲಾಲೂ ಪ್ರಸಾದ್ ಯಾದವ್ ಪುತ್ರ ಥೇಟ್ ಸಿದ್ದರಾಮಯ್ಯ ಸ್ಟೈಲ್ನಲ್ಲಿ ಓಡಾಡುತ್ತಿದ್ದಾರೆ. 2020 ಬಿಹಾರ ವಿಧಾನಸಭೆಯಲ್ಲಿ ಸಿದ್ದು ಅಹಿಂದ ಹಾದಿ ಹಿಡಿದು ತೇಜಸ್ವಿ ಗೆಲ್ಲುತ್ತಾರೆ ಅಂತ ವಿಶೇಷ ವರದಿ ಮಾಡಿದ್ದೆವು. ಇದೀಗ ಎಕ್ಸಿಟ್ ಪೋಲ್ಗಳೆಲ್ಲ ತೇಜಸ್ವಿ ಯಾದವ್ ಮುಂದಿನ ಸಿಎಂ ಎಂದೇ ಹೇಳುತ್ತಿವೆ. ಅಷ್ಟಕ್ಕೂ ದೂರದ ಬಿಹಾರದಲ್ಲೂ ಸಿದ್ದು ಅಸ್ತ್ರ ಗೆಲ್ಲುತ್ತಿರೋದು ಹೇಗೆ ಗೊತ್ತಾ? ಮಾಧ್ಯಮಗಳ ಸಮೀಕ್ಷಾ ವರದಿಯೂ ಸಹ ಅಹಿಂದ ತಾಕತ್ತಿನಿಂದಲೇ ಬಿಹಾರದಲ್ಲಿ ಮಹಾಗಠಬಂಧನ್ ಗೆದ್ದು ಬೀಗುತ್ತೆ ಎನ್ನುತ್ತಿರೋದು. ಸಮೀಕ್ಷಾ ವರದಿಯಲ್ಲೂ ಎದ್ದು ಕಾಣುತ್ತಿದೆ ಎಂಜಿಬಿ ಗೆಲ್ಲಿಸಿದ ಅಹಿಂದ. ಹೌದು, ಹಲವು ಮಾಧ್ಯಮ ಸಂಸ್ಥೆಗಳು ನಡೆಸಿರೋ ಎಕ್ಸಿಟ್ ಪೋಲ್ನಲ್ಲಿನ ವರದಿಗಳು ಬಿಹಾರ ಗೆಲ್ಲಿಸಿದ್ದು ಅಹಿಂದ ಅನ್ನೋ ಸತ್ಯವನ್ನೇ ಸಾರಿ ಸಾರಿ ಹೇಳುತ್ತಿವೆ. ಮೋದಿಯ ಗರ್ವಭಂಗಕ್ಕೆ ಅಹಿಂದ ಮಾಡಿದ್ದು ಎಂಥ ಹೋರಾಟ ಅನ್ನೋದನ್ನ ವರದಿಯ ಅಂಶಗಳು ಬಿಚ್ಚಿಡುತ್ತಿವೆ. ಸಮೀಕ್ಷಾ ವರದಿಗಳು ಹೇಳುವಂತೆ ಎಂಜಿಬಿ ಅಂದ್ರೆ ಮಹಾಗಠಬಂಧನ್ ಅನ್ನೋ ಯುಪಿಎ ಮೈತ್ರಿಕೂಟಕ್ಕೆ 41% ಹಿಂದುಳಿದವರು, 33.7% ಎಸ್ಸಿ, 34.3% ಎಸ್ಟಿ ಹಾಗೂ 62% ಮಂದಿ ಅಲ್ಪಸಂಖ್ಯಾತರು ಬಲ ತುಂಬಿದ್ದಾರೆ. ಇನ್ನುಳಿದಂತೆ ಬಿಜೆಪಿ ಜೆಡಿಯು ಎನ್ಡಿಎ ಬಣಕ್ಕೆ 35.3% ಎಸ್ಸಿ, 41.08% ಎಸ್ಟಿ, 36% ಹಿಂದುಳಿದ ಹಾಗೂ 17% ಅಲ್ಪಸಂಖ್ಯಾತರು ಬೆಂಬಲಿಸಿದ್ದಾರೆ. ಬಿಹಾರದಲ್ಲಿ ಸೋಲುತ್ತೆ ಎಂದ ಸಮೀಕ್ಷೆ ರಾಜ್ಯದಲ್ಲಿ ಗೆಲ್ಲುತ್ತೆ ಎಂದಿರೋದೇಕೆ? ಬಿಹಾರದಲ್ಲಿ ಸಾರ್ವತ್ರಿಕ ಚುನಾವಣೆ ನಡೀತಿದೆ. ರಾಜ್ಯದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಇರುವಾಗ ಉಪಚುನಾವಣೆ ನಡೀತಿದೆ. ಸಾಲದು ಅಂತ ಇದುವರೆಗಿನ ಎಲ್ಲ ಸಮೀಕ್ಷೆಗಳು ಸಹ ಬಿಜೆಪಿಗೆ ಜೈ ಎನ್ನೋ ಘೋಷಣೆಯನ್ನೇ ಕೂಗಿದ್ದವು. ಆದ್ರೀಗ ಮೋದಿ ವಿರುದ್ಧ ಆಡಳಿತ ವಿರೋಧಿ ಅಲೆ ಎಲ್ಲೆಡೆ ಜೋರಾಗುತ್ತಿದೆ. ಇದು ಕೇವಲ ಬಿಹಾರದಲ್ಲಿ ಮಾತ್ರವಲ್ಲ, ರಾಜ್ಯದಲ್ಲಿ ಎದ್ದಿದೆ. ನವೆಂಬರ್ 10ರಂದು ಹೊರಬೀಳುವ ಫಲಿತಾಂಶ ನಿಜಕ್ಕೂ ಬಿಜೆಪಿಗರನ್ನು ಬೆಚ್ಚಿ ಬೀಳಿಸಿದ್ರೂ ಅಚ್ಚರಿಯಿಲ್ಲ. ಅಷ್ಟೇ ಅಲ್ಲ, 2023ಕ್ಕೆ ನಿಜಕ್ಕೂ ಅಹಿಂದ ಮಂದಿ ಒಂದಾಗಿ ಸಾಗಿದ್ರೆ ಅಹಿಂದ ರಾಮಯ್ಯ ಅಬ್ಬರಿಸುತ್ತಾರೆ. ಅಹಿಂದ ಬಲ ಒಂದಾದ್ರೆ ಮಾತ್ರ ಧರ್ಮದ ಸೋಂಕಿನ ಪಕ್ಷಗಳು ಜಾತಿಯ ಸೋಂಕಿನ ಪಕ್ಷಗಳನ್ನು ದೂರ ಇಡೋದಕ್ಕೆ ಸಾಧ್ಯವಾಗೋದು. ಬಿಹಾರದಲ್ಲಿ ನಿಜಕ್ಕೂ ಲಾಲೂ ಪುತ್ರ ಸಿಎಂ ಆದ್ರೆ ಕರ್ನಾಟಕದಲ್ಲೂ ಅಹಿಂದ ವರ್ಗ ಮುಂದಿನ ಚುನಾವಣೆಯಲ್ಲಿ ಅಹಿಂದ ರಾಮಯ್ಯನನ್ನು ಸಿಎಂ ಆಗಿ ನೋಡುತ್ತದೆ. ಅಹಿಂದ ಒಂದಾಗಬೇಕಲ್ಲವೇ? ಅಹಿಂದ ಬಲದ ಮೂಲಕ ಜಾತಿಯ ಪಕ್ಷಗಳಿಗೆ, ಧರ್ಮದ ಪಕ್ಷಗಳಿಗೆ ಪಾಠ ಕಲಿಸಬಹುದಲ್ಲವೇ? ಅಹಿಂದ ರಾಮಯ್ಯ ಮತ್ತೊಮ್ಮೆ ಪಟ್ಟಕ್ಕೇರಬೇಕಲ್ಲವೇ? ಕಾಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.